ಹಲೋ ಸ್ನೇಹಿತರೆ, ಇವತ್ತು ನಾವು ಬಾಲಿವುಡ್ ನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆದ ಮೂವಿ ಅಸ್ಸಿ ಸ್ಟೋರಿನ ನೋಡೋಣ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಒಬ್ಬ ಹುಡುಗಿ ಬಿದ್ದಿರ್ತಾಳೆ. ಈಕೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಈಕೆ ಬಟ್ಟೆ ಹರಿದಿರುತ್ತೆ. ಈಕೆನ ನೋಡಿದ್ರೆ ಯಾರೋ ಈಕೆ ಜೊತೆ ಬಲಾತ್ಕಾರ ಮಾಡಿದ್ದಾರೆ ಅನಿಸ್ತಿರುತ್ತೆ. ಸೊ ಅಲ್ಲಿ ಆಕೆನ ನೋಡಿದ ಜನ ಆಕೆನ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಈಗ ಪೊಲೀಸರಿಗೂ ಇನ್ಫಾರ್ಮ್ ಮಾಡಲಾಗುತ್ತೆ. ಪೊಲೀಸರಿಗೆ ಈ ಹುಡುಗಿ ಯಾರು, ಈಕೆ ಜೊತೆ ಏನಾಯ್ತು ಅನ್ನೋದೇ ದೊಡ್ಡ ಹೆಡ್ಡೇಕ್ ಆಗಿರುತ್ತೆ. ಸೊ ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಇಲ್ಲಿ ವಿನಯ್ ಮತ್ತು ಪರಿಮಾ ಎಂಬ ಇಬ್ಬರು ಕಪಲ್ಸ್ ಇರ್ತಾರೆ. ಇವರಿಗೆ ಧ್ರುವ್ ಅನ್ನೋ ಒಬ್ಬ ಮಗ ಇರ್ತಾನೆ. ಪರಿಮಾ ಟೀಚರ್ ಆಗಿರ್ತಾಳೆ. ಇನ್ನು ವಿನಯ್ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವರು ಲವ್ ಮ್ಯಾರೇಜ್ ಆಗಿರ್ತಾರೆ. ಇದರಿಂದ ಇವರ ಕುಟುಂಬದವರು ಇವರ ಜೊತೆ ಮಾತಾಡ್ತಿರಲ್ಲ. ಆದ್ರೂ ವಿನಯ್ ಮತ್ತು ಪರಿಮಾ ತುಂಬಾ ಪ್ರೀತಿಯಿಂದ ಇರ್ತಾರೆ. ಇವರು ಬೆಳಗ್ಗೆ ಎದ್ದು ಧ್ರುವ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ತಾರೆ. ಆಮೇಲೆ ತಾವು ರೆಡಿಯಾಗಿ ವಿನಯ್ ತನ್ನ ಸ್ಟೋರ್ಗೆ ಮತ್ತು ಪರಿಮಾ ಸ್ಕೂಲ್ಗೆ ಹೋಗ್ತಾಳೆ. ಈಗ ಸೀನ್ ಕಾರ್ತಿಕ್ ಕಡೆ ಶಿಫ್ಟ್ ಆಗುತ್ತೆ. ಕಾರ್ತಿಕ್ ರೋಡ್ ಮೇಲೆ ನಿಂತಿರ್ತಾನೆ. ಆಗ ಅವನನ್ನ ರಾಬಿ ನೋಡ್ತಾಳೆ. ರಾಬಿ ಕಾರ್ತಿಕ್ನ ನೋಡಿ ಆತನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ನಮಗೆ ಕಾರ್ತಿಕ್ ವೈಫ್ ಕಾವೇರಿ ಒಬ್ಬ ಲಾಯರ್ ಆಗಿದ್ಲು ಮತ್ತು ಆಕೆ ರಾಬಿ ಸೀನಿಯರ್ ಆಗಿದ್ಲು ಅಂತ ಗೊತ್ತಾಗುತ್ತೆ. ಅಂದರೆ ರಾಬಿ ಕೂಡ ಲಾಯರ್ ಆಗಿರ್ತಾಳೆ. ಇಲ್ಲಿ ರಾಬಿ ಕಾರ್ತಿಕ್ ಮೇಲೆ ತುಂಬಾ ಕೋಪ ಮಾಡ್ತಾಳೆ. ಏಕೆಂದ್ರೆ ಕಾವೇರಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ನಲ್ಲಿದ್ದಾಗ ಕಾರ್ತಿಕ್ ಆಕೆನ ಬಿಟ್ಟು ಹೋಗಿರ್ತಾನೆ. ಕಾವೇರಿ ಬದುಕಿದ್ದಾಗ ಕಾರ್ತಿಕ್ ನ ಕಾಂಟ್ಯಾಕ್ಟ್ ಮಾಡೋಕೆ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ ಅವನು ಸಿಕ್ಕಿರಲ್ಲ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಕಾವೇರಿ ಸಾವಿಂದ ಕಾರ್ತಿಕ್ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ. ಏಕೆಂದ್ರೆ ಕಾವೇರಿಗೆ ಆಕ್ಸಿಡೆಂಟ್ ಆದಾಗ ಕಾರ್ತಿಕ್ ಆಕೆ ಜೊತೆ ಇರ್ತಾನೆ. ಆಕೆನ ಒಂದು ಕಾರು ಆಕ್ಸಿಡೆಂಟ್ ಮಾಡಿರುತ್ತೆ. ಆದ್ರೆ ಆ ಕಾರ್ಗೆ ನಂಬರ್ ಪ್ಲೇಟ್ ಇರಲ್ಲ. ಇದರಿಂದ ಯಾರಿಗೂ ಶಿಕ್ಷೆ ಆಗಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಇಲ್ಲಿವರೆಗೆ ಗೊತ್ತಾಗಿರಲ್ಲ. ಇದೇ ಟ್ರೋಮಾದಲ್ಲಿ ಕಾರ್ತಿಕ್ ಮೆಂಟಲಿ ಡಿಸ್ಟರ್ಬ್ ಆಗಿ ಊರ್ ಬಿಟ್ಟು ಹೋಗಿರ್ತಾನೆ. ಇದರಿಂದಾಗಿ ರಾಬಿ ಕಾರ್ತಿಕ್ಗೆ ತುಂಬಾ ಬೈತಾಳೆ. ಈಗ ಸೀನ್ ಮತ್ತೆ ಪರಿಮಾ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಸ್ಕೂಲ್ ಮುಗಿದಿರುತ್ತೆ. ಇವತ್ತು ವೆಲ್ಕಮ್ ಪಾರ್ಟಿ ಇದ್ದಿದ್ದರಿಂದ ಪರಿಮಾ ಮತ್ತು ಬೇರೆ ಟೀಚರ್ಸ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಪರಿಮನ ಪಿಕ್ ಮಾಡೋಕೆ ವಿನಯ್ ಬರ್ತಾನೆ. ಆದ್ರೆ ಪರಿಮಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿ, ನೀನು ಪಾರ್ಟಿ ಎಂಜಾಯ್ ಮಾಡು, ನಾನು ಧ್ರುವ್ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಪರಿಮಾ ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ವಿನಯ್ ಕೇಳದೆ ಪರಿಮನ ಅಲ್ಲೇ ಬಿಟ್ಟು ಹೋಗ್ತಾನೆ. ಈಗ ರಾತ್ರಿ ಆದಾಗ ಪಾರ್ಟಿ ಮುಗಿದ ಮೇಲೆ ಪರಿಮಾ ತನ್ನ ಮನೆಗೆ ಹೋಗ್ತಿರ್ತಾಳೆ. ಆಗ ಅಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ. ಅದರಲ್ಲಿ 5 ಜನ ಹುಡುಗರಿರ್ತಾರೆ. ಇವರು ಫೋರ್ಸ್ಫುಲಿ ಪರಿಮಾನ ಕಾರಲ್ಲಿ ಹಾಕೋತಾರೆ. ಆಮೇಲೆ ಇವರು ಒಂದೊಂದಾಗಿ ಪರಿಮಾ ಜೊತೆ ಬಲಾತ್ಕಾರ ಮಾಡ್ತಾರೆ. ಆದ್ರೆ ಕಾರ್ ಓಡಿಸ್ತಿದ್ದ ಹುಡುಗ ಅವರನ್ನ ತಡೆಯೋಕೆ ಟ್ರೈ ಮಾಡ್ತಾನೆ. ಅವನು ಪರಿಮಾ ಜೊತೆ ಬಲಾತ್ಕಾರ ಮಾಡಲ್ಲ. ಈಗ ಇವರು ಪರಿಮಾನ ತುಂಬಾ ಹೊಡೆದು ರೈಲ್ವೆ ಟ್ರ್ಯಾಕ್ ಹತ್ರ ಬಿಸಾಕ್ತಾರೆ. ಅಲ್ಲಿಂದ ಅವರು ಸೀದಾ ಬಟ್ಟೆ ಶಾಪ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ತಾರೆ. ಆಮೇಲೆ ಅವರ ಮೊಬೈಲ್ ನ ಡಿಸ್ಟ್ರಾಯ್ ಮಾಡ್ತಾರೆ. ಈಗ ಇವರು ತಾವು ಯೂಸ್ ಮಾಡ್ತಿದ್ದ ಕಾರ್ನ ವಾಶ್ ಮಾಡಿಸ್ತಾರೆ. ಇವರು ಎಲ್ಲಾ ಎವಿಡೆನ್ಸ್ ನ ಕ್ಲೀನ್ ಮಾಡ್ತಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಪರಿಮಾ ಹಾಸ್ಪಿಟಲ್ ನಲ್ಲಿರ್ತಾಳೆ. ಈಕೆ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಈಕೆಗೆ ಕಣ್ಣಿಗೆ ಏಟು ಬಿದ್ದಿದ್ದರಿಂದ ಸರಿಯಾಗಿ ಕಾಣ್ತಿರಲ್ಲ. ಇನ್ನು ಪೊಲೀಸ್ ಲೇಡಿ ಕಾನ್ಸ್ಟೇಬಲ್ ಬಂದು ಪರಿಮಾ ಸ್ಟೇಟ್ಮೆಂಟ್ ತಗೋತಾಳೆ. ಆದ್ರೆ ಪರಿಮಾಗೆ ಅದೇ ಇನ್ಸಿಡೆಂಟ್ ನೆನಪಾಗ್ತಿರುತ್ತೆ. ಆಕೆ ತುಂಬಾ ಭಯ ಪಡ್ತಿರ್ತಾಳೆ. ಈಗ ಇಲ್ಲಿ ವಿನಯ್ ಮತ್ತು ಧ್ರುವ್ ಕೂಡ ಬರ್ತಾರೆ. ಇವರ ಜೊತೆ ಕಾರ್ತಿಕ್ ಕೂಡ ಬರ್ತಾನೆ. ಈತ ವಿನಯ್ ಕೆಲಸ ಮಾಡ್ತಿದ್ದ ಸೂಪರ್ ಮಾರ್ಕೆಟ್ ನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿರ್ತಾನೆ. ಕಾರ್ತಿಕ್ಗೂ ಪರಿಮಾ ಪರಿಸ್ಥಿತಿ ನೋಡಿ ತುಂಬಾ ದುಃಖವಾಗುತ್ತೆ. ಈಗ ಸೀನ್ ASI ಸಂಜಯ್ ಕಡೆ ಶಿಫ್ಟ್ ಆಗುತ್ತೆ. ಈತ ರೈಲ್ವೆ ಟ್ರ್ಯಾಕ್ ಹತ್ರ ಬಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾನೆ. ಇಲ್ಲೇ ಒಂದು ಶಾಪ್ ನಲ್ಲಿ ಇದ್ದ CCTV ಫುಟೇಜ್ ನಿಂದ ಇವರಿಗೆ ಆ ಕಾರ್ ನಂಬರ್ ಕೂಡ ಸಿಗುತ್ತೆ. ಇವರು ಅಲ್ಲಿನ ಲೋಕಲ್ ಜನರ ಜೊತೆ ಮಾತಾಡ್ತಾರೆ. ಈಗ SI ಸಂಜಯ್ಗೆ ಅಲ್ಲಿನ ಒಬ್ಬ ಇಸ್ತ್ರಿ ಅಂಗಡಿಯವನಿಂದ ಈ ಕಾರ್ ದೀಪ್ ರಾಜ್ದು ಅಂತ ಗೊತ್ತಾಗುತ್ತೆ. ಆದ್ರೆ ಆತ ಈ ಕಾರ್ನ ಜಾಸ್ತಿ ದೀಪ್ ರಾಜ್ ಮಗ ನಿಕ್ ಯೂಸ್ ಮಾಡ್ತಾನೆ. ನಿಕ್ ಪೂರ್ತಿ ದಿನ ತನ್ನ 4 ಜನ ಸ್ನೇಹಿತರೊಂದಿಗೆ ಕಾರಲ್ಲಿ ತಿರುಗ್ತಾನೆ ಮತ್ತು ಸಾಯಂಕಾಲವಾದಾಗ ಇಲ್ಲೇ ಪಕ್ಕದಲ್ಲಿರೋ ಒಂದು ಜಾಗದಲ್ಲಿ ಡ್ರಿಂಕ್ ಮಾಡ್ತಿರ್ತಾನೆ ಅಂತ ಹೇಳ್ತಾನೆ. ಈಗ ಸಂಜಯ್ ಆ 4 ಜನರನ್ನ ಹಿಡ್ಕೋತಾನೆ ಮತ್ತು ದೀಪ್ ರಾಜ್ ಮಗ ನಿಕ್ ನು ಅರೆಸ್ಟ್ ಮಾಡ್ತಾನೆ. ದೀಪ್ರಾಜ್ ತನ್ನ ಮಗನ್ನ ಬಿಡಿಸೋಕೆ ತಕ್ಷಣ ಲಾಯರ್ ಮಾಡ್ತಾನೆ. ಈತ ತನ್ನ ಮಗನಿಗೆ ಬೇಲ್ ಕೊಡಿಸಬೇಕು ಅಂತ ಇರ್ತಾನೆ. ಆದ್ರೆ ಬಲಾತ್ಕಾರದ ಕೇಸ್ ಒಂದು ಸೀರಿಯಸ್ ಕೇಸ್ ಆಗಿರುತ್ತೆ. ಸೊ ಇವರಿಗೆ ಈಗ ಸದ್ಯ ಬೇಲ್ ಸಿಗಲ್ಲ. ಈಗ ಕೋರ್ಟ್ ಹಿಯರಿಂಗ್ ಫಸ್ಟ್ ಡೇ ಬರುತ್ತೆ. ಇಲ್ಲಿ ನಿಕ್ ಮತ್ತು ಅವನ ಸ್ನೇಹಿತರನ್ನ ಕೋರ್ಟ್ಗೆ ತರಲಾಗುತ್ತೆ. ಇವರ ಮುಖನ ಒಂದು ಬಟ್ಟೆಯಿಂದ ಮುಚ್ಚಿರ್ತಾರೆ. ಆದ್ರೆ ಇವರ ನಡವಳಿಕೆ ನೋಡಿದ್ರೆ ಇವರಿಗೆ ತಾವು ಮಾಡಿದ್ದು ತಪ್ಪು ಎಂಬ ಪಶ್ಚಾತ್ತಾಪ ಇರಲ್ಲ. ಇವರು ತುಂಬಾ ಕ್ಯಾಶುವಲ್ ಆಗಿರ್ತಾರೆ ಮತ್ತು ಬಟ್ಟೆ ಸರಿ ಮಾಡ್ಕೊತಿರ್ತಾರೆ. ಇನ್ನೊಂದು ಕಡೆ ಈಗ ಪರಿಮಾ ಕೇಸ್ ನ ರಾಬಿ ಹ್ಯಾಂಡಲ್ ಮಾಡ್ತಿರ್ತಾಳೆ. ಯಾಕಂದ್ರೆ ಕಾರ್ತಿಕ್ ಪರಿಮಾಗೆ ಈ ಕೇಸ್ ತಗೊಳ್ಳುವಂತೆ ಹೇಳಿರ್ತಾನೆ. ಈಗ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ರಾಬಿ ಮತ್ತು ಅಪೋಸಿಟ್ ಲಾಯರ್ ಜಡ್ಜ್ ಮುಂದೆ ಬರ್ತಾರೆ. ಇವರ ಕೇಸ್ ನ ಒಬ್ಬ ಲೇಡಿ ಜಡ್ಜ್ ಕೇಳ್ತಿರ್ತಾಳೆ. ಈಗ ಅಪೋಸಿಟ್ ಲಾಯರ್ ಅವತ್ತು ರಾತ್ರಿ ನಮ್ಮ ಕ್ಲೈಂಟ್ ಮದುವೆಗೆ ಹೋಗ್ತಿದ್ದಾಗ ಯಾರೋ ಅವರ ಮೇಲೆ ಅಟ್ಯಾಕ್ ಮಾಡಿ ಕಾರ್ ಕದ್ಕೊಂಡು ಹೋದ್ರು. ನಮ್ಮ ಕ್ಲೈಂಟ್ ತುಂಬಾ ಕಷ್ಟದಿಂದ ಮದುವೆಗೆ ತಲುಪಿದ್ರು ಅಂತ ಹೇಳ್ತಾನೆ ಮತ್ತು ಅವರು ಮದುವೆಯಲ್ಲಿ ತೆಗೆಸಿದ ಫೋಟೋ ತೋರಿಸ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಪರಿಮಾ ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಆದ್ರೆ ಆಕೆ ಸ್ಯಾಂಪಲ್ಸ್ ಆ 4 ಹುಡುಗರ ಜೊತೆ ಮ್ಯಾಚ್ ಆಗ್ತಿರಲ್ಲ. ಆಗ ರಾಬಿ ಮತ್ತೆ ಒಂದು ಸಾರಿ ಸ್ಯಾಂಪಲ್ಸ್ ನ ಚೆಕ್ ಮಾಡಿಸುವಂತೆ ರಿಕ್ವೆಸ್ಟ್ ಮಾಡ್ತಾಳೆ. ಆಗ ಜಡ್ಜ್ ಒಪ್ಕೋತಾರೆ ಮತ್ತು ಪೊಲೀಸರಿಗೆ ಆ ಕಾರ್ ಕದ್ದಿರೋ ಬಗ್ಗೆ ರಿಪೋರ್ಟ್ ತರುವಂತೆ ಹೇಳ್ತಾಳೆ ಮತ್ತು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಕೊಡ್ತಾರೆ. ಈಗ ರಾಬಿ ಪರಿಮನ ಮೀಟ್ ಆಗಲು ಹೋಗ್ತಾಳೆ. ಪರಿಮ ಇನ್ನು ಹಾಸ್ಪಿಟಲ್ ನಲ್ಲಿರ್ತಾಳೆ.
ರಾಬಿ ಪರಿಮಾಗೆ ಜನ ಏನೇನೋ ಮಾತಾಡ್ತಾರೆ. ಅವರು ನಿನಗೆ ಕೇಸ್ ವಾಪಸ್ ತಗುವಂತ ಹಣ ಕೂಡ ಕೊಡಬಹುದು, ಆದ್ರೆ ನೀನು ಎಲ್ಲದಕ್ಕೂ ರೆಡಿಯಾಗಿರು. ನೀನು ಧೈರ್ಯವಾಗಿದ್ರೆ ಮಿಕ್ಕಿದನ್ನ ಕೋರ್ಟಲ್ಲಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಪರಿಮಾ ಅವರು 4 ಜನ ಹುಡುಗರಲ್ಲ, 5 ಜನ. ಅವರಲ್ಲಿ ಒಬ್ಬನ ಹೆಸರು ಸಮೀರ್ ಮತ್ತು ಇನ್ನೊಬ್ಬನ ಹೆಸರು ಹ್ಯಾರಿ. ಅವರಲ್ಲಿ ಒಬ್ಬ ಹುಡುಗ ಕೇವಲ ಕಾರ್ ನಡೆಸ್ತಿದ್ದ, ಅವನು ಏನು ಮಾಡಿಲ್ಲ ಅಂತ ಹೇಳ್ತಾಳೆ. ಈಗ ರಾಬಿ ಇದನ್ನ ಪೊಲೀಸರಿಗೆ ಹೇಳ್ತಾಳೆ. ಆಗ ಪೊಲೀಸರು ಆ 5ನೇ ಹುಡುಗನ ಬಗ್ಗೆ ಸರ್ಚ್ ಮಾಡ್ತಾರೆ. ಈಗ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಬರುತ್ತೆ. ಇಲ್ಲಿ ಲ್ಯಾಬ್ಗೆ ಚೆಕ್ ಆಗಲು ಹೋಗಿದ್ದ ರಿಪೋರ್ಟ್ ಕೂಡ ಬಂದಿರುತ್ತೆ, ಆದ್ರೆ ಅದು ಮತ್ತೆ ನೆಗೆಟಿವ್ ಬಂದಿರುತ್ತೆ. ಇದನ್ನ ನೋಡಿ ರಾಬಿ ಶಾಕ್ ಆಗ್ತಾಳೆ. ಆಗ ಅಪೋಸಿಟ್ ಲಾಯರ್ ಈಗಲಾದ್ರೂ ನಮ್ಮ ಕ್ಲೈಂಟ್ಗೆ ಬೇಲ್ ಸಿಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ರಾಬಿ ಪರಿಮಾ ಸದ್ಯ ಹಾಸ್ಪಿಟಲ್ ನಲ್ಲಿದ್ದಾಳೆ. ಆಕೆ ವಿಷನ್ ಕ್ಲೀನ್ ಆಗಿ ಆಕೆ ಆರೋಪಿಗಳನ್ನ ಗುರುತು ಹಿಡಿಯುವವರೆಗೂ ಆರೋಪಿಗಳು ಕಸ್ಟಡಿಯಲ್ಲಿ ಇರಬೇಕು ಅಂತ ಹೇಳ್ತಾಳೆ. ಆದ್ರೆ ಅಪೋಸಿಟ್ ಲಾಯರ್ ಇವರು ಇನ್ನು ಯಂಗ್ ಹುಡುಗರು, ಯಾವುದೇ ಆಧಾರ ಇಲ್ಲದೆ ಜೈಲಲ್ಲಿದ್ರೆ ಇವರ ಕೆರಿಯರ್ ಹಾಳಾಗುತ್ತೆ ಅಂತ ಹೇಳ್ತಾನೆ. ಈಗ ಜಡ್ಜ್ ಇವರಿಗೆ ಬೇಲ್ ಗ್ರಾಂಟ್ ಮಾಡ್ತಾಳೆ. ಆದ್ರೆ ಕೇಸ್ ಮುಗಿಯುವವರೆಗೂ ಡೈಲಿ ಸ್ಟೇಷನ್ಗೆ ಹೋಗಿ ಸೈನ್ ಮಾಡುವಂತೆ ಆರ್ಡರ್ ಕೊಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಪರಿಮಾ ಹಾಸ್ಪಿಟಲ್ ನಿಂದ ಮನೆಗೆ ಬರ್ತಾಳೆ. ಈಕೆ ತನ್ನ ನಾರ್ಮಲ್ ಲೈಫ್ ಗೆ ವಾಪಸ್ ಬರಲು ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆಕೆಗೆ ಪದೇ ಪದೇ ಅದೇ ಇನ್ಸಿಡೆಂಟ್ ನೆನಪಾಗ್ತಿರುತ್ತೆ. ಆಗ ಪರಿಮಾ ತಾನು ಮತ್ತೆ ಟೀಚಿಂಗ್ ಗೆ ಹೋಗ್ಬೇಕು ಅನ್ಕೋತಾಳೆ. ಆಗ ಆಕೆ ಸ್ಕೂಲ್ಗೆ ಹೋಗಿ ಪ್ರಿನ್ಸಿಪಲ್ಗೆ ತಾನು ಮತ್ತೆ ಟೀಚಿಂಗ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಪ್ರಿನ್ಸಿಪಲ್, ಇಂಥ ಪರಿಸ್ಥಿತಿಯಲ್ಲಿ ನೀನು ಟೀಚಿಂಗ್ ಮಾಡೋದು ಸರಿಯಲ್ಲ. ನನಗೆ ನಿನ್ನ ಬಗ್ಗೆ ಸಾಂತ್ವನ ಇದೆ, ಆದ್ರೆ ಮಕ್ಕಳು ಬೇರೆ ಬೇರೆ ಮಾತಾಡ್ಕೋತಾರೆ, ಇದರಿಂದ ಶಾಲಾ ವಾತಾವರಣ ಹಾಳಾಗುತ್ತೆ ಅಂತ ಟೀಚಿಂಗ್ಗೆ ಪರ್ಮಿಷನ್ ಕೊಡಲ್ಲ. ಈಗ ಪೊಲೀಸರು ಆ ಆರೋಪಿಗಳನ್ನ ಐಡೆಂಟಿಫೈ ಮಾಡಲು ಪರಿಮಾನ ಸ್ಟೇಷನ್ಗೆ ಕರೀತಾರೆ. ಪರಿಮಾ ಸ್ಟೇಷನ್ಗೆ ಬಂದಾಗ ಆರೋಪಿಗಳು ಒಂದೊಂದಾಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಮಾತಾಡ್ತಿದ್ದಾಗ ಪರಿಮಾ ಕನ್ಫ್ಯೂಸ್ ಆಗ್ತಾಳೆ. ಆಕೆ ನನಗೆ ಏನು ಅರ್ಥವಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ರಾಬಿ ಪರಿಮಾನ ಸಮಾಧಾನ ಮಾಡಿ ಒತ್ತಡ ತಗೋಬೇಡ ಅಂತ ಹೇಳ್ತಾಳೆ. ಈಗ ನೆಕ್ಸ್ಟ್ ಹಿಯರಿಂಗ್ ಡೇ ಬರುತ್ತೆ. ಇಲ್ಲಿ ಪೊಲೀಸರು ಆ 4 ಹುಡುಗರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರ್ ಮಿಸ್ಸಿಂಗ್ ಬಗ್ಗೆ ರಿಪೋರ್ಟ್ ಬರೆಸೋಕೆ ಬಂದಿದ್ರು ಅಂತ ಹೇಳ್ತಾರೆ. ಆಗ ರಾಬಿ ಹಾಗಿದ್ರೆ ಪೊಲೀಸ್ ಸ್ಟೇಷನ್ ಸಿಸಿಟಿವಿ ಫುಟೇಜ್ ತೋರಿಸುವಂತೆ ಹೇಳ್ತಾಳೆ. ಆದ್ರೆ ಪೊಲೀಸರು ಕೋತಿಗಳು ಸಿಸಿಟಿವಿ ವೈರ್ ನ ಕಟ್ ಮಾಡಿವೆ, ಸಿಸಿಟಿವಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರ ಹತ್ರ ಸಿಸಿಟಿವಿ ವಿಡಿಯೋ ಇರಲ್ಲ. ಈಗ ಸೀನ್ ಹ್ಯಾರಿ ಕಡೆ ಶಿಫ್ಟ್ ಆಗುತ್ತೆ. ಇನ್ನು ಇವನು ಪೊಲೀಸರ ಕೈಗೆ ಸಿಕ್ಕಿರಲ್ಲ. ಹ್ಯಾರಿ ತನ್ನ ಕಾರಲ್ಲಿ ಕೂತಾಗ ಅವನ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಯಾರೋ ಕೂತಿರ್ತಾನೆ. ಈತನ ಕೈಯಲ್ಲಿ ಗನ್ ಇರುತ್ತೆ. ಈತ ಹ್ಯಾರಿಗೆ ಕಾರ್ ನಡೆಸುವಂತೆ ಹೇಳ್ತಾನೆ. ಈತ ಹ್ಯಾರಿನ ಇವರು ಪರಿಮಾನ ಬಲಾತ್ಕಾರ ಮಾಡಿ ಬಿಸಾಕಿದ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಈತ ಕಾರಿಂದ ಇಳಿದಾಗ ಈತನ ಕೈಯಲ್ಲಿ ಛತ್ರಿ ಇರುತ್ತೆ. ಇದೇ ಜಾಗದಲ್ಲಿ ಹ್ಯಾರಿನ ಶೂಟ್ ಮಾಡಿ ಕೊಂದ್ಬಿಡ್ತಾನೆ. ಅವನ ಮುಖ ಸರಿಯಾಗಿ ಕಾಣಲ್ಲ, ಏಕೆಂದ್ರೆ ಆತ ಛತ್ರಿ ಇಟ್ಕೊಂಡಿರ್ತಾನೆ. ಸೊ ಈಗ ಮಾರನೇ ದಿನದಿಂದ ಛತ್ರಿ ಮ್ಯಾನ್ ಫೇಮಸ್ ಆಗ್ತಾನೆ. ಜನ ಬಲಾತ್ಕಾರಿಗಳನ್ನ ಹೀಗೆ ಕೊಲ್ಬೇಕು ಅಂತ ಮಾತಾಡ್ತಿರ್ತಾರೆ. ಛತ್ರಿ ಮ್ಯಾನ್ಗೆ ಇಂಟರ್ನೆಟ್ ನಲ್ಲಿ ಫುಲ್ ಸಪೋರ್ಟ್ ಸಿಗುತ್ತೆ. ಇನ್ನೊಂದು ಕಡೆ ಇನ್ನೊಬ್ಬ ಹುಡುಗನನ್ನ ತೋರಿಸ್ತಾರೆ. ಈತ ಕೂಡ ಆ ಬಲಾತ್ಕಾರಿ ಗ್ಯಾಂಗ್ ಜೊತೆ ಇರ್ತಾನೆ. ಇಲ್ಲಿ ಇವನ ತಂಗಿ ನನ್ನ ಮೇಲೆ ಆಣೆ ಹಾಕಿ ಹೇಳು, ನೀನು ಬಲಾತ್ಕಾರ ಮಾಡಿಲ್ಲ ತಾನೆ ಅಂತ ಕೇಳ್ತಾಳೆ. ಆಗ ಆತ ಇದೆಲ್ಲ ಬೈ ಮಿಸ್ಟೇಕ್ ಆಯ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಹುಡುಗಿ ತುಂಬಾ ಅಳ್ತಾಳೆ. ಇನ್ನೊಂದು ಕಡೆ ಛತ್ರಿ ಮ್ಯಾನ್ಗೆ ಒಂದು ಫ್ಯಾನ್ ಬೇಸ್ ರೆಡಿ ಆಗುತ್ತೆ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಆತನಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಕೇವಲ ಒಂದೇ ದಿನದಲ್ಲಿ ಆತನಿಗೆ 28,000 ಫಾಲೋವರ್ಸ್ ಬಂದಿರ್ತಾರೆ. ಜನ ನ್ಯೂಸ್ ಚಾನೆಲ್ ನಲ್ಲಿ ಕೂತು ಛತ್ರಿ ಮ್ಯಾನ್ ಕರೆಕ್ಟ್ ಮಾಡಿದ್ದಾನೆ, ರೇಪೇಶ್ ಗಳ ಜೊತೆ ಹೀಗೆ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಆ 3 ಹುಡುಗರು ಮತ್ತು ದೀಪ್ ರಾಜ್ ಕೂಡ ಭಯ ಪಡ್ತಾರೆ. ಈಗ ದೀಪ್ ರಾಜ್ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಮಗ ನಿಕ್ಗೋಸ್ಕರ ಪೊಲೀಸ್ ಪ್ರೊಟೆಕ್ಷನ್ ಕೇಳ್ತಾನೆ. ಏಕೆಂದ್ರೆ ದೀಪ್ ರಾಜ್ಗೆ ಒಬ್ಬನೇ ಮಗ ಇರ್ತಾನೆ. ಆತ ತನ್ನ ಮಗನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಇನ್ನು ಅದರ ಮೇಲೆ ನಿಕ್ ಇದರಲ್ಲಿ ಮೇನ್ ಸಸ್ಪೆಕ್ಟ್ ಆಗಿರ್ತಾನೆ. ಇನ್ನೊಂದು ಕಡೆ ರಾಬಿ ಮತ್ತು ಕಾರ್ತಿಕ್ ಛತ್ರಿಮ್ಯಾನ್ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ರಾಬಿ ಕಾರ್ತಿಕ್ಗೆ ಅವನು ಬಲಾತ್ಕಾರಿಯಾಗಿದ್ರು ಛತ್ರಿಮ್ಯಾನ್ ಅವನನ್ನ ಕೊಲ್ಬಾರ್ದಾಗಿತ್ತು, ಶಿಕ್ಷೆ ಕೊಡೋ ಅಧಿಕಾರ ಕೇವಲ ಕೋರ್ಟ್ ಹತ್ರ ಇದೆ ಅಂತ ಹೇಳ್ತಾಳೆ. ಈಗ ರಾಬಿ ಮತ್ತು ಸಂಜಯ್ ಕೇಸ್ ಸಾಲ್ವ್ ಮಾಡ್ತಿರ್ತಾರೆ. ಇವರು ಆ ಹುಡುಗರು ಬಟ್ಟೆ ಸುಟ್ಟ ಜಾಗಕ್ಕೆ ಬರ್ತಾರೆ. ಇಲ್ಲಿ ಬಂದಾಗ ರಾಬಿ ರೈಲ್ವೆ ಟ್ರ್ಯಾಕ್ ನಿಂದ ಇಲ್ಲಿವರೆಗೆ ಕೇವಲ 5 ನಿಮಿಷ ದಾರಿ ಇದೆ. ಇನ್ನು ಉಳಿದ ಟೈಮ್ ಅವರು ಎಲ್ಲಿದ್ರು ಅಂತ ಕೇಳ್ತಾಳೆ. ಈಗ ಇವರಿಗೆ ಆ ಹುಡುಗರು ಯಾವ ಅಂಗಡಿಯಿಂದ ಬಟ್ಟೆ ತಗೊಂಡ್ರು ಅಂತ ಗೊತ್ತಾಗುತ್ತೆ. ಆಗ ಸಂಜಯ್ ಬಟ್ಟೆ ಅಂಗಡಿ ಓನರ್ಗೆ ಹಿಡಿದು ತುಂಬಾ ಹೊಡಿತಾನೆ. ಆಗ ಆತ ಅವರು ರಾತ್ರಿ 3 ಗಂಟೆಗೆ ಕಾಲ್ ಮಾಡಿದ್ರು, ನಾನು ಅಂಗಡಿ ತೆಗೆದು ಬಟ್ಟೆ ಕೊಟ್ಟೆ, ಅದಕ್ಕಿಂತ ಜಾಸ್ತಿ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ರಾಬಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ. ಆಕೆ ಛತ್ರಿಮ್ಯಾನ್ ಮಾಡಿದ್ದು ತಪ್ಪು, ಅವನಿಗೆ ಆರೋಪಿಗಳನ್ನು ಹೀಗೆ ಕೊಲ್ಲೋ ಅಧಿಕಾರ ಇಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ತುಂಬಾ ಜನ ರಾಬಿ ವಿರುದ್ಧ ಆಗ್ತಾರೆ. ಅವರು ರಾಬಿನ ಬೈತಿರ್ತಾರೆ. ಈಗ ಅಪೋಸಿಟ್ ಲಾಯರ್ ರಾಬಿ ಹತ್ರ ಬಂದು ಕಾಂಪ್ರಮೈಸ್ ಆಗುವಂತೆ ಹೇಳ್ತಾನೆ. ಆಗ ಆಕೆ ಒಪ್ಕೋತಾಳೆ. ಆಗ ಲಾಯರ್ ರಾಬಿನ ದೀಪ್ ರಾಜ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ದೀಪ್ ರಾಜ್ ನನ್ನ ಮಗ ಏನು ಮಾಡಿಲ್ಲ, ಅವನು ಡ್ರೈವ್ ಮಾಡ್ತಿದ್ದ, ಎಲ್ಲ ಆ ಹುಡುಗರೇ ಮಾಡಿದ್ದು ಅಂತ ಹೇಳ್ತಾನೆ. ಆಗ ರಾಬಿ ಹಾಗಿದ್ರೆ ನಿಮ್ಮ ಮಗನಿಗೆ ನನ್ನ ವಿಟ್ನೆಸ್ ಆಗುವಂತೆ ಹೇಳಿ, ಇದರಿಂದ ಆ ಹುಡುಗರಿಗೆ ಶಿಕ್ಷೆ ಆಗುತ್ತೆ ಮತ್ತು ನಿಗ್ಗೆ ಕೇವಲ 1.5 ವರ್ಷ ಜೈಲಾಗುತ್ತೆ ಅಂತ ಹೇಳ್ತಾಳೆ. ಇದಕ್ಕೆ ದೀಪ್ ರಾಜ್ ಮತ್ತು ನಿಕ್ ಒಪ್ಕೋತಾರೆ. ಇದೇ ಖುಷಿಯಲ್ಲಿ ನಿಕ್ ಹೊರಗೆ ಹೋಗ್ತಾನೆ. ಅವನು ಒಂದು ಕಡೆ ನಿಂತಿದ್ದಾಗ ಅಲ್ಲಿ ಛತ್ರಿಮ್ಯಾನ್ ಬಂದು ನಿಕ್ ನ ಕೊಂದ್ಬಿಡ್ತಾನೆ. ಇಲ್ಲಿ ನಮಗೆ ಛತ್ರಿಮ್ಯಾನ್ ಬೇರೆ ಯಾರು ಅಲ್ಲ, ಕಾರ್ತಿಕ್ ಅಂತ ಗೊತ್ತಾಗುತ್ತೆ. ಸೀನೀಗ ಕಾರ್ತಿಕ್ ಸೈಕಿಯಾಟ್ರಿಕ್ ಕಡೆ ಶಿಫ್ಟ್ ಆಗುತ್ತೆ. ಈತ ರಾಬಿಗೆ ಆ ಹುಡುಗರನ್ನ ಕಾರ್ತಿಕ್ ಕೊಂದಿರಬಹುದು, ಯಾಕಂದ್ರೆ ಕಾರ್ತಿಕ್ ಮನಸ್ಥಿತಿ ಸರಿ ಇಲ್ಲ. ಅವನು ತನ್ನ ಹೆಂಡತಿ ಆಕ್ಸಿಡೆಂಟ್ ನ ಇನ್ನೂ ಮರೆತಿಲ್ಲ, ಅದೊಂದು ಟ್ರೋಮಾ ತರ ಅವನ ಬ್ರೈನ್ ಅಲ್ಲಿ ಫಿಕ್ಸ್ ಆಗಿದೆ ಅಂತ ಹೇಳ್ತಾನೆ.
ಸೀನೀಗ ಬಲ್ಲು ಕಡೆ ಶಿಫ್ಟ್ ಆಗುತ್ತೆ. ಈತನಿಗೆ ಅವನ ಗರ್ಲ್ ಫ್ರೆಂಡ್ ಪೂನಂ ಕಾಲ್ ಮಾಡಿ ಕರೀತಾಳೆ. ಬಲ್ಲುಗೆ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಅವರು ಅವನ ಜೊತೆ ಹೋಗ್ತಾರೆ. ಆದ್ರೆ ಬಲ್ಲು ಅವರಿಗೆ ನಾನು ನನ್ನ ಗರ್ಲ್ ಫ್ರೆಂಡ್ ನ ಮೀಟ್ ಆಗೋಕೆ ಹೋಗ್ತಿದ್ದೀನಿ ಅಂತ ಅವರಿಂದ ದೂರ ಹೋಗ್ತಾನೆ. ಇಲ್ಲಿ ಪೂನಂ ಬಲ್ಲುಗೆ ಆ ಹುಡುಗಿಯನ್ನ ಬಲಾತ್ಕಾರ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಇದೇ ವಿಷಯಕ್ಕೆ ಇವರು ಜಗಳ ಆಡ್ತಿರ್ತಾರೆ. ಆಗ ಅಲ್ಲಿ ಛತ್ರಿ ಮ್ಯಾನ್ ಬರ್ತಾನೆ. ಛತ್ರಿ ಮ್ಯಾನ್ ಬಲ್ಲುನ ಕೊಲ್ತಿದ್ದಾಗ ಪೂನಂ ಅದನ್ನ ರೆಕಾರ್ಡ್ ಮಾಡ್ತಿರ್ತಾಳೆ. ಆಗ ಛತ್ರಿ ಮ್ಯಾನ್ ಪೂನಂನ ಸಾಯಿಸ್ಬಿಡ್ತಾನೆ. ಇದೇ ಗ್ಯಾಪ್ ಅಲ್ಲಿ ಬಲ್ಲು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಸೀನ್ ಕಾರ್ತಿಕ್ ಕಡೆ ಶಿಫ್ಟ್ ಆಗುತ್ತೆ. ರಾಬಿ ಕಾರ್ತಿಕ್ಗೆ ನಿಖಾ ಸಾಕ್ಷಿ ಹೇಳೋಕೆ ಒಪ್ಕೊಂಡಿದ್ದ, ಅವನನ್ನ ಯಾಕೆ ಕೊಂದೆ, ಅಷ್ಟಕ್ಕೂ ಆ ಕ್ರಿಮಿನಲ್ಸ್ ನ ಕೊಲ್ಲೋದು ನಿನ್ನ ಕೆಲಸ ಅಲ್ಲ ಅಂತ ಹೇಳ್ತಾಳೆ. ಈಗ ರಾಬಿಗೆ 5ನೇ ಹುಡುಗ ಸಮೀರ್ ಅಂತ ಗೊತ್ತಾಗುತ್ತೆ. ಸಮೀರ್ ತಂಗಿ ಪರಿಮಾ ಸ್ಕೂಲ್ ಅಲ್ಲಿ ಓದ್ತಿರ್ತಾಳೆ. ಇವರು ಅಲ್ಲಿ ಹೋದಾಗ 2 ವಾರದಿಂದ ಸಮೀರ್ ಮನೆಗೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಸಮೀರ್ ಮಗಳು ರಾಬಿಗೆ 2 ವಾರದ ಹಿಂದೆ ನಮ್ಮ ತಂದೆ ಒಂದು ದಿನ ರಾತ್ರಿ ತಮ್ಮ ಫೇವರೇಟ್ ಶರ್ಟ್ ನ ಸುಡ್ತಿದ್ರು ಅಂತ ಹೇಳ್ತಾಳೆ. ಈಗ ಕೋರ್ಟ್ ಹಿಯರಿಂಗ್ ಡೇಟ್ ಬರುತ್ತೆ. ಪರಿಮಾ ಮೊದಲ ಬಾರಿಗೆ ಕೋರ್ಟ್ಗೆ ಬಂದಿರ್ತಾಳೆ. ಈಕೆ ಮುಖನ ಬಟ್ಟೆಯಿಂದ ಮುಚ್ಚಿರ್ತಾರೆ. ಅಪೋಸಿಟ್ ಲಾಯರ್ ಪರಿಮಾಗೆ ಅನ್ಕಂಫರ್ಟಬಲ್ ಕ್ವಶನ್ ಕೇಳ್ತಿರ್ತಾನೆ. ಆದ್ರೂ ಪರಿಮಾ ತುಂಬಾ ಹೊತ್ತು ತಾಳ್ಮೆಯಿಂದ ಉತ್ತರ ಕೊಡ್ತಾಳೆ. ಆದ್ರೆ ಒಂದು ಟೈಮ್ ಬಂದಾಗ ಆಕೆಗೆ ಕಂಟ್ರೋಲ್ ಆಗಲ್ಲ. ಆಕೆ ತನ್ನ ಮುಖಕ್ಕೆ ಹಾಕಿದ ಬಟ್ಟೆ ತೆಗಿತಾಳೆ ಮತ್ತು ತಪ್ಪು ನಂದಲ್ಲ, ಹಾಗಂತ ಆ ಹುಡುಗರದ್ದು ಅಲ್ಲ, ತಪ್ಪು ಎಲ್ಲೋ ಒಂದು ಕಡೆ ಈ ಜನರೇಷನ್ದು. ಏಕೆಂದ್ರೆ ಆನ್ಲೈನ್ ನಲ್ಲಿ ನನ್ನದೇ ಸ್ಕೂಲ್ನ ಕೆಲವು ಹುಡುಗರು ಆ ರಾತ್ರಿ ನಾನು ಕೂಡ ಕಾರಲ್ಲಿ ಇರಬೇಕಾಗಿತ್ತು ಅಂತ ಬರೆದಿದ್ದಾರೆ. ನಾವು ಅವರಿಗೆ ಎಷ್ಟೇ ಎಡ್ಯುಕೇಟ್ ಮಾಡಿದರೂ ಎಲ್ಲೋ ಒಂದು ಕಡೆಯಿಂದ ಅವರ ಬುದ್ಧಿ ಕರಪ್ಟ್ ಆಗ್ತಿದೆ. ಅಷ್ಟಕ್ಕೂ ತಪ್ಪು ನಂದೆ. ಯಾಕಂದ್ರೆ ನಾನು ಸಣ್ಣವಳಿದ್ದಾಗ ನಮ್ಮ ಹಿರಿಯರು ಒಬ್ಬಳೆ ಹೊರಗೆ ಹೋಗ್ಬೇಡ ಅಂತ ಹೇಳ್ತಿದ್ರು. ನಾನು ಕೆಲಸಕ್ಕೆ ಹೋಗೋದು ತಪ್ಪು, ಕೆಲಸದಿಂದ ಒಬ್ಬಳೆ ಮನೆಗೆ ಬರೋದು ತಪ್ಪು ಅಂತ ಎಮೋಷನಲ್ ಆಗ್ತಾಳೆ. ಇದನ್ನ ಕೇಳಿ ಅಲ್ಲಿದ್ದ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ. ಈಗ ಕೋರ್ಟ್ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಕೊಡ್ತಾರೆ. ಈಗ ಈ ಸೀನ್ ಅಲ್ಲಿ ಭಾರತದಲ್ಲಿ ಒಂದು ದಿನಕ್ಕೆ ಸುಮಾರು 80 ಬಲಾತ್ಕಾರ ಪ್ರಕರಣ ದಾಖಲಾಗುತ್ತೆ ಮತ್ತು ಅದರಲ್ಲಿ ಕೇವಲ 5 ರಿಂದ 6 ಕೇಸ್ ಮಾತ್ರ ಹಿಯರಿಂಗ್ಗೆ ಬರುತ್ತೆ ಅಂತ ತೋರಿಸ್ತಾರೆ. ಇದು ನಮ್ಮ ಭಾರತದ ನ್ಯಾಯ ವ್ಯವಸ್ಥೆಯ ಕರಾಳ ಸತ್ಯವನ್ನ ಬಿಚ್ಚಿಡುತ್ತೆ. ಸೊ ಈಗ ನೆಕ್ಸ್ಟ್ ಹಿಯರಿಂಗ್ ಡೇ ಬರುತ್ತೆ. ರಾಬಿ ಕೋರ್ಟ್ ಒಳಗೆ ಬರ್ತಿದ್ದಾಗ ಯಾರು ಆಕೆ ಮುಖದ ಮೇಲೆ ಮಸಿ ಬಳಿತಾರೆ. ಇದು ರಾಬಿ ಛತ್ರಿಮ್ಯಾನ್ ವಿರುದ್ಧ ಕೊಟ್ಟ ಸ್ಟೇಟ್ಮೆಂಟ್ ನಿಂದ ಸಿಟ್ಟಿಗೆದ್ದವರು ಮಾಡಿರ್ತಾರೆ. ಏಕೆಂದ್ರೆ ಇವರು ಛತ್ರಿಮ್ಯಾನ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಈಗ ರಾಬಿ ಮುಖದ ಮೇಲಿನ ಇಂಕ್ ಕ್ಲೀನ್ ಮಾಡದೆ ಹಾಗೆ ಕೋರ್ಟ್ ಒಳಗೆ ಹೋಗ್ತಾಳೆ. ಈಗ ಕೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಾಬಿ ಜಡ್ಜ್ ಮುಂದೆ ಮೊದಲೇ ಎಲ್ಲ ಸೆಟಲ್ ಆಗಿದೆ. ಸಿಸಿಟಿವಿ ವೈರ್ ನ ಕೋತಿಗಳು ಕಟ್ ಮಾಡಿವೆ. ಮದುವೆಯಲ್ಲಿ ಆರೋಪಿಗಳು ಅಟೆಂಡ್ ಆದ ಫೋಟೋಸ್ ಇದೆ. ಇನ್ನು ಕಾರ್ ಕೂಡ ಕಳ್ಳತನವಾಗಿದೆ. ಸೊ ಇದೆಲ್ಲ ನೋಡ್ತಿದ್ರೆ ಎಲ್ಲ ಎವಿಡೆನ್ಸ್ ನ ಮ್ಯಾನುಪ್ಯುಲೇಟ್ ಮಾಡಲಾಗಿದೆ. ಹಾಗಿದ್ದಾಗ ಈ ಕೇಸ್ ಆಲ್ರೆಡಿ ವೀಕ್ ಇದೆ ಅಂತ ಹೇಳ್ತಾಳೆ. ಆದ್ರೆ ಜಡ್ಜ್ ಕೇಸ್ ಎವಿಡೆನ್ಸ್ ಆಧಾರದ ಮೇಲೆ ಫೈಟ್ ಮಾಡಬೇಕು, ಹೀಗೆ ಎಮೋಷನಲ್ ಸ್ಪೀಚ್ ಕೊಟ್ರೆ ಏನಾಗಲ್ಲ ಅಂತ ಹೇಳ್ತಾಳೆ. ಏಕೆಂದ್ರೆ ಕೋರ್ಟ್ಗೆ ಸಾಕ್ಷ್ಯ ಆಧಾರಗಳು ಬೇಕಾಗಿರುತ್ತೆ. ಇಲ್ಲಿ ರಾಬಿ ಆರೋಪಿಗಳಲ್ಲಿ ಒಬ್ಬನ ತಂಗಿಯನ್ನ ಕರೀತಾಳೆ. ರಾಬಿ ಆಕೆಗೆ ನಿಮ್ಮ ಅಣ್ಣ ಇಂತ ಹೂ ಇರೋ ಬಟ್ಟೆಗಳನ್ನ ಹಾಕೋತಾನ ಅಂತ ಕೇಳ್ತಾಳೆ. ಆಗ ಆಕೆ ಹೌದು ಅಂತ ಹೇಳ್ತಾಳೆ. ಆದ್ರೆ ಆ ಹುಡುಗನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಆತ ಯಾವತ್ತೂ ಅಂತ ಬಟ್ಟೆ ಹಾಕಿರಲ್ಲ. ಈಗ ರಾಬಿ ಬಟ್ಟೆ ಅಂಗಡಿ ಓನರ್ನ ಕರೀತಾಳೆ. ಆಗ ಆತ ಅವತ್ತು ರಾತ್ರಿ 3 ಗಂಟೆಗೆ ಅವರು ಕಾಲ್ ಮಾಡಿದ್ರು. ನಾನು ಅಂಗಡಿ ತೆರೆದು ಅವರಿಗೆ ಬಟ್ಟೆ ಕೊಟ್ಟೆ. ಅವರು ಎಲ್ಲಿಂದ ಬಂದಿದ್ರು, ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಎಎಸ್ಐ ಸಂಜಯ್ನ ಕರೀತಾರೆ. ಸಂಜಯ್ ಕೋರ್ಟ್ ಮುಂದೆ ಲ್ಯಾಬ್ ರಿಪೋರ್ಟ್ ನ ಚೇಂಜ್ ಮಾಡಬಹುದು, ಏಕೆಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟಿರೋ ಸ್ಯಾಂಪಲ್ ರೂಮ್ ಕೀ ಅಲ್ಲೇ ಇರುತ್ತೆ. ಸೊ ಅದನ್ನ ಯಾರಾದ್ರೂ ಚೇಂಜ್ ಮಾಡಬಹುದು ಅಂತ ಹೇಳ್ತಾನೆ. ಇಲ್ಲಿ ತುಂಬಾ ಜನ ಸ್ಕೂಲ್ ಮಕ್ಕಳು ಬಂದಿರ್ತಾರೆ. ಜಡ್ಜ್ ಇವರನ್ನ ಯಾಕೆ ಕರ್ಕೊಂಡು ಬಂದಿರಿ ಅಂತ ಕೇಳ್ತಾಳೆ. ಆಗ ರಾಬಿ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ನೋಡ್ತಾರೆ, ಇನ್ನು ಡೈರೆಕ್ಟ್ ಆಗಿ ನೋಡಿದ್ರೆ ಏನು ತಪ್ಪು ಅಂತ ಕೇಳ್ತಾಳೆ. ಈಗ ಸಮೀರ್ ಮಗಳನ್ನ ಕರೆಯಲಾಗುತ್ತೆ. ರಾಬಿ ಆಕೆಗೆ ನಿಮ್ಮ ತಂದೆ ಅವತ್ತು ರಾತ್ರಿ ಏನು ಮಾಡ್ತಿದ್ರು ಅಂತ ಕೇಳ್ತಾಳೆ. ಆಗ ಆಕೆ ಅವತ್ತು ನನ್ನ ತಂದೆ ಮನೆಗೆ ಬಂದು ತಮ್ಮ ಫೇವರೇಟ್ ಶರ್ಟ್ ನ ಸುಟ್ಟಾಕಿದ್ರು ಅಂತ ಹೇಳ್ತಾಳೆ. ಇನ್ನು ಆಕೆ ಅವರ ಮುಖ ಮತ್ತು ಕುತ್ತಿಗೆಯ ಮೇಲೆ ಉಗುರಿನ ಗುರುತುಗಳಿತ್ತು ಅಂತ ಹೇಳ್ತಾಳೆ. ಆಗ ಅಪೋಸಿಟ್ ಲಾಯರ್ ಆ ಹುಡುಗಿಗೆ ನಿನಗೆ ಏನನ್ನಿಸುತ್ತೆ, ನಿಮ್ಮ ತಂದೆ ಬಲಾತ್ಕಾರ ಮಾಡಿರ್ಬೋದಾ ಅಂತ ಕೇಳ್ತಾನೆ. ಆಗ ರಾಬಿ ಅಪೋಸಿಟ್ ಲಾಯರ್ ನ ತಡೆಯೋಕೆ ಟ್ರೈ ಮಾಡ್ತಾಳೆ. ಆಕೆ ಇನ್ನೂ ಸಣ್ಣ ಹುಡುಗಿ ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಸಮೀರ್ ಕೆಲವು ವರ್ಷಗಳ ಹಿಂದೆ ಒಬ್ಬ ಹುಡುಗಿನ ಬಲಾತ್ಕಾರ ಮಾಡಿರ್ತಾನೆ. ಆದ್ರೆ ಆ ಟೈಮಲ್ಲಿ ಆಕೆ ಜೊತೆ ಸೆಟಲ್ಮೆಂಟ್ ಆಗಿ ಆಕೆ ಜೊತೆ ಮದುವೆ ಆಗಿರ್ತಾನೆ. ಅಂದರೆ ಸಮೀರ್ ತನ್ನ ಹೆಂಡತಿ ಜೊತೆ ಬಲಾತ್ಕಾರ ಮಾಡಿರ್ತಾನೆ. ಆಮೇಲೆ ಸೆಟಲ್ಮೆಂಟ್ ಆಗಿ ಅವರ ಮದುವೆ ಮಾಡಿರ್ತಾರೆ. ಈಗ ಸಮೀರ್ ಹೆಂಡತಿ ತನ್ನನ್ನ ಬಲಾತ್ಕಾರ ಮಾಡಿದ ಹುಡುಗನ ಜೊತೆ ಮದುವೆ ಆಗಿ ಇರ್ತಾಳೆ. ಈಗ ಅವರಿಗೆ ಒಬ್ಬ ಮಗಳಿರ್ತಾಳೆ. ಆಕೆ ಈಗ ಕೋರ್ಟ್ ಅಲ್ಲಿ ಇರ್ತಾಳೆ. ಇಲ್ಲಿ ರಾಬಿ ಸಮೀರ್ಗೆ 13-14 ವರ್ಷದ ಹಿಂದೆ ಶಿಕ್ಷೆ ಆಗಿದ್ದರೆ ಇವತ್ತು ಅವನು ಪರಿಮಾ ಜೊತೆ ಹೀಗೆ ಮಾಡ್ತಿದ್ದಿಲ್ಲ. ತುಂಬಾ ಬಲಾತ್ಕಾರದ ಆರೋಪಿಗಳು ಪೊಲೀಸರಿಗೆ ಲಂಚ ಕೊಟ್ಟು ಎವಿಡೆನ್ಸ್ ನ ಮಾರ್ಫಿಂಗ್ ಮಾಡಿ ಮಿಸ್ ಆಗ್ತಾರೆ ಅಂತ ಹೇಳ್ತಾಳೆ. ಈಗ ಎಲ್ಲ ವಾದ ಪ್ರತಿವಾದ ಕೇಳಿದ ನ್ಯಾಯಾಲಯ ಎವಿಡೆನ್ಸ್ ಮಾರ್ಫಿಂಗ್ ಆಗಿದೆ ಅಂತ ಒಪ್ಕೋತಾರೆ ಮತ್ತು ಇದರಲ್ಲಿ ಭಾಗಿಯಾದ ಎಲ್ಲರ ಮೇಲೆ ಎನ್ಕ್ವೈರಿ ಮಾಡುವಂತೆ ಆದೇಶ ಕೊಡ್ತಾರೆ. ಈಗ ಜಡ್ಜ್ ತೀರ್ಪು ನಾಳೆ ಕೊಡುವುದಾಗಿ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕಾರ್ತಿಕ್ ಪೊಲೀಸರ ಮುಂದೆ ಬಲಾತ್ಕಾರಿಗಳನ್ನ ತಾನೇ ಕೊಂದಿದ್ದು ಅಂತ ಸರೆಂಡರ್ ಆಗ್ತಾನೆ. ಪೊಲೀಸರು ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾಗ ಅಲ್ಲಿ ದೀಪರಾಜ್ ಬಂದು ಕಾರ್ತಿಕ್ ನ ಶೂಟ್ ಮಾಡ್ತಾನೆ. ಕಾರ್ತಿಕ್ ಅಲ್ಲೇ ಡೆತ್ ಆಗುತ್ತೆ. ಪೊಲೀಸರು ದೀಪರಾಜ್ ನ ಇಟ್ಕೋತಾರೆ. ಮೂವಿ ಕೊನೆಯಲ್ಲಿ ಪರಿಮಾ, ವಿನಯ್ ಮತ್ತು ಧ್ರುವ್ ತಮ್ಮ ನಾರ್ಮಲ್ ಲೈಫ್ಗೆ ಹಿಂತಿರುಗಲು ಟ್ರೈ ಮಾಡ್ತಿರ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.